ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಕಳೆದ 4 ತಿಂಗಳಿಂದ ಹಣ ಬಂದಿರಲಿಲ್ಲ. ಸೊ ಇವಾಗ ಯಾವಾಗ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿನ ಹೇಳಿದ್ದಾರೆ. ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅನ್ನಭಾಗ್ಯ ಯೋಜನೆ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಒಂದು ಯಶಸ್ವಿಯಾದಂತಹ ಯೋಜನೆ ಅಂತ ಹೇಳ್ಬೋದು. ಬಡ ಜನರಿಗೆ ಎಲ್ಲರಿಗೂ ಸಹ ಅಕ್ಕಿ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಅನ್ನಭಾಗ್ಯ ಯೋಜನೆನ ಕಾಂಗ್ರೆಸ್ ಸರ್ಕಾರ ತಂದಿದೆ. ಹಾಗೆಯೇ 1 ವರ್ಷದಿಂದ ಈ ಅನ್ನಭಾಗ್ಯ ಯೋಜನೆಯ ಹಣ ಕರೆಕ್ಟಾಗಿ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾಯಿತ್ತು. ಒಂದು ವೇಳೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದು ಲೇಟ್ ಆದರೂ ಕೂಡ ಅನ್ನಭಾಗ್ಯ ಯೋಜನೆ ಹಣನ ಜಮಾ ಮಾಡ್ತಾಯಿದ್ರು. ಯಾಕಂದರೆ ಯಾರೂ ಸಹ ಉಪವಾಸದಿಂದ ಮಲಗಬಾರ್ದು, ಎಲ್ಲರಿಗೂ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಸಿಗಬೇಕು. ಅಟ್ಲೀಸ್ಟ್ ಅಕ್ಕಿ ಇಲ್ಲಾಂದ್ರೂ ಹಣ ಇರೋದ್ರಿಂದ ಅವರು ಏನೋ ಒಂದು ಮನೆಗೆ ರೇಷನ್ ತೊಗೊಂಡು ಜೀವನ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ 5 kg ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾಯಿದ್ರು. ಹಾಗೆ ಎಲ್ಲೂ ಕೂಡ ಇದನ್ನು ಸ್ಟಾಪ್ ಮಾಡಿಲ್ಲ. ಆದರೆ ಕಳೆದ 4 ತಿಂಗಳಿಂದ ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ಯಾರಿಗೂ ಸಹ ಅನ್ನಭಾಗ್ಯ ಯೋಜನೆ ಹಣ ಬಂದೇ ಇಲ್ಲ. ಕೆಲವರು ಹೇಳ್ತಾರೆ ಆಗಸ್ಟ್ ತಿಂಗಳಿದು ಬಂದಿಲ್ಲ ಅಂತ. ಬಟ್ ಎಲ್ಲರಿಗೂ ಅಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಆಗಸ್ಟ್ ತಿಂಗಳ ಹಣ ಇನ್ನೂ ಬಂದಿಲ್ಲ. ಆದರೆ ಆಗಸ್ಟ್ ತಿಂಗಳ ಹಣ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ. ಆದರೆ ಸೆಪ್ಟೆಂಬರ್ ತಿಂಗಳಿಂದ ಯಾವುದೇ ಒಂದು ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ. ತುಂಬ ಜನ ಅಂದ್ಕೊಂಡಿದ್ದಾರೆ, BPL ಕಾರ್ಡು ಏನು ಒಂದು ಪರಿಷ್ಕರಣೆ ಆಯ್ತಲ್ಲ, ಅದರಿಂದಾಗಿ ನಮ್ಮ ಒಂದು ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ವೇನೋ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಿಜವಾದ ಮಾಹಿತಿ ಏನು ಅಂದರೆ ಸೆಪ್ಟೆಂಬರ್ ತಿಂಗಳ ಇನ್ನೂ ಒಂದು ಅನ್ನಭಾಗ್ಯ ಯೋಜನೆನೇ ಬಿಡುಗಡೆ ಆಗಿಲ್ಲ. ಹೇಳ್ಬೇಕಂದ್ರೆ ಸೆಪ್ಟೆಂಬರು, ಅಕ್ಟೋಬರು, ನವೆಂಬರ್, ಇದು ಡಿಸೆಂಬರ್ ಅಲ್ವಾ. ಸೊ 4 ತಿಂಗಳ ಒಂದು ಈ ಅನ್ನಭಾಗ್ಯ ಯೋಜನೆ ಹಣ ಬರಬೇಕಾಗಿದೆ. ಅದಕ್ಕಾಗಿ ಇವಾಗ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ KH ಮುನಿಯಪ್ಪ ಅವರು. ಏನು ಅಂದರೆ ಏನು ಒಂದು ಬಾಕಿ ಇದ್ದಂತಹ ಅನ್ನಭಾಗ್ಯ ಯೋಜನೆ ಹಣವನ್ನು ನಾವು ಕೆಲವೇ ದಿನಗಳಲ್ಲಿ ಬಿಡುಗಡೆನ ಮಾಡ್ತೀವಿ. ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆನ ಬಿಡುಗಡೆ ಮಾಡ್ತೀವಿ. ಡಿಸೆಂಬರ್ದು ಇನ್ನೊಂದು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ಯೋಜನೆಯಲ್ಲಿ ಇನ್ನು ಮುಂದೆ ಏನು ಒಂದು ಅಕ್ಕಿ ಹಣ ಕೊಡ್ತಾ ಇದ್ರಲ್ಲೋ ಅದರ ಬದಲಾಗಿ ಅಕ್ಕಿಯನ್ನೇ ಕೊಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರಂತೆ. ಇದನ್ನು ಸಭೆಯಲ್ಲೂ ಸಹ ಒಂದು ಡಿಸ್ಕಷನ್ ಮಾಡಿದಾರಂತೆ. ಇನ್ನು ಮುಂದೆ ಏನು ಅಕ್ಕಿ ಹಣ ಕೊಡ್ತಾಯಿದ್ರು ಪ್ರತಿಯೊಬ್ಬರಿಗೂ ಅದನ್ನು ನಿಲ್ಲಿಸಿ ಪ್ರತಿಯೊಬ್ಬರಿಗೂ ಇನ್ಮೇಲೆ 10 kg ಅಕ್ಕಿಯನ್ನೇ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಇದನ್ನು ಕೇಂದ್ರ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೂ ಮಾತಾಡಿದ್ದಾರೆ. ಕೇಂದ್ರದವರು ಸಹ ಅಕ್ಕಿನ ಕೊಡೋಕ್ಕೆ ಇವಾಗ ರೆಡಿ ಇದ್ದಾರಂತೆ. ಸೊ ಹಾಗಾಗಿ ಇನ್ಮೇಲಿಂದ ಏನು ಬಾಕಿ ಇದ್ದಂತಹ ಕಂತಿನ ಹಣಗಳನ್ನೆಲ್ಲ ಕೊಟ್ಟ ನಂತರ ಇನ್ಮುಂದೆ ಅಕ್ಕಿ ಹಣದ ಬದಲಾಗಿ ಅಕ್ಕಿಯನ್ನೇ ಕೊಡುವಂಥ ಒಂದು ಯೋಚನೆನ ಮಾಡಿದ್ದಾರೆ. ಸೊ ಆ ರೀತಿ ಏನಾದರೂ ಆಯಿತು ಅಂದರೆ ಪ್ರತಿ ತಿಂಗಳು ಎಲ್ಲರಿಗೂ ಕರೆಕ್ಟಾಗಿ ಒಂದು ರೇಷನ್ನು ಸಿಗುತ್ತೆ. ಈ ಅಕ್ಕಿ ಹಣ ಅಂದರೆ 1 ತಿಂಗಳು ಕೊಡ್ತಾರೆ, 1 ತಿಂಗಳು ಕೊಡೋದೇ ಇಲ್ಲ, 4-5 ತಿಂಗಳು ಲೇಟ್ ಮಾಡಿಬಿಡ್ತಾರೆ. ಕೆಲವೊಮ್ಮೆ ತಾಂತ್ರಿಕ ದೋಷ, ಇನ್ನೂ ಹಣ ಬಂದಿಲ್ಲ ಅನ್ನೋ ಒಂದು ಕಾರಣಗಳಿಗಾಗಿ ಕೆಲವೊಮ್ಮೆ ಹಣನೇ ಬರೋದಿಲ್ಲ. ಆದರೆ ಈ ಅಕ್ಕಿಯನ್ನೇ ಕೊಡೋದ್ರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದು ಅಕ್ಕಿ ಸಿಗೋ ರೀತಿ ಆಗುತ್ತೆ. DBT ಮೂಲಕ ಏನು ಒಂದು ಹಣ ಕೊಡ್ತಾಯಿದ್ರು, ಎಷ್ಟೋ ಜನಕ್ಕೆ ಇವಾಗಲೂ ಕೂಡ ಹಣನೇ ಅವ್ರಿಗೆ ಜಮಾ ಆಗ್ತಾಯಿಲ್ಲ. ಅವರ ಒಂದು ಬ್ಯಾಂಕ್ ಪ್ರಾಬ್ಲಮಿಂದನೋ ಇಲ್ಲ KYC ಪ್ರಾಬ್ಲಮಿಂದನೋ ಈ ರೀತಿಯಾಗಿ ಹಲವಾರು ತೊಂದರೆಗಳಿಂದ ಬಹಳಷ್ಟು ಜನಕ್ಕೆ ಅಕ್ಕಿ ಹಣನೇ ಸಿಗ್ತಾ ಇಲ್ಲ. ಆದರೆ ಇನ್ನು ಅಕ್ಕಿಯನ್ನೇ ಕೊಡೋದ್ರಿಂದ ಪ್ರತಿಯೊಬ್ಬರಿಗೂ ಈ ಅನ್ನಭಾಗ್ಯ ಯೋಜನೆಯ ಒಂದು ಫಲಾನುಭವ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರೂ ಸಹ ಇನ್ಮೇಲೆ ಉಪವಾಸದಿಂದನೂ ಸಹ ಮಲಗಲ್ಲ. ಅಕ್ಕಿ ಸಿಕ್ಕಿದ್ರೆ ಏನೋ ಒಂದು ಅನ್ನ ಆದರೂ ಮಾಡಿಕೊಂಡು ಮನೆಯಲ್ಲಿ ಊಟ ಆದರೂ ಮಾಡ್ತಾರೆ. ಆದರೆ ಅಕ್ಕಿ ಹಣ ಅಂದರೆ ಕೆಲವೊಮ್ಮೆ ತುಂಬಾ ಲೇಟ್ ಆಗಿಬಿಡುತ್ತೆ ಇವರು ಬಿಡುಗಡೆ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ನನ್ನ ಪ್ರಕಾರ ಅಕ್ಕಿಯನ್ನೇ ಕೊಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಕಾದು ನೋಡೋಣ ಇನ್ನು ಯಾವ ರೀತಿಯ ಅಪ್ಡೇಟ್ಗಳು ಬರುತ್ತೆ ಅನ್ನೋದನ್ನು ನೋಡೋಣ. ಇವಾಗಂತೂ ಇನ್ನು ಮುಂದೆ ಅಕ್ಕಿಯನ್ನೇ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದಾರಂತೆ. ಇದಿಷ್ಟು ಇವಾಗ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ. ಹಾಗೆ ನಿಮಗೇನಾದರೂ ಇನ್ನೂ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅಂದರೆ ನಿಮ್ಮ ಒಂದು ಜಿಲ್ಲೆ ಮತ್ತು ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಇನ್ನು ಮುಂದೆ ಸೆಪ್ಟೆಂಬರ್ ತಿಂಗಳ ಹಣ ಏನಾದರೂ ಬಿಡುಗಡೆ ಆಯಿತು ಅಂದರೆ ಅದನ್ನು ಸಹ ನಾನು ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ತೀನಿ.
ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ 15ನೇ ಕಂತಿನ ಹಣ ಎಲ್ಲರಿಗೂ ಬಿಡುಗಡೆ ಆಗಿದೆ. 14ನೇ ಕಂತಿನ ಹಣ ಸಹ ಜನಗಳಿಗೆ ಇವಾಗ ಬಂದಿದೆ. ಸೊ ನಿಮಗೇನಾದರೂ ಇನ್ನೂ 15ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಒಂದು ಜಿಲ್ಲೆ ಮತ್ತು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ಸೊ ಯಾವ ಯಾವ ಜಿಲ್ಲೆಗೆ ಬಂದಿಲ್ಲ, ಇಲ್ಲ ನಿಮ್ಮ ಒಂದು ಹಣ ರಿಸೀವ್ ಆಗಿದರೆ ನಿಮ್ಮ ಒಂದು ಜಿಲ್ಲೆಯನ್ನು ಸಹ ಮೆನ್ಷನ್ ಮಾಡಿ. ಸೊ ಬೇರೆಯವರಿಗೆ ಒಂದು ಮಾಹಿತಿ ಸಿಗುತ್ತೆ, ಓ ಈ ಜಿಲ್ಲೆಗೆ ಬಂದಿದೆ, ಇನ್ನು ಈ ಜಿಲ್ಲೆಗೆ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಸೊ ಇನ್ನೇನು 15ನೇ ಕಂತಿನ ಹಣ ನಿಮಗಿನ್ನೂ ಬಂದಿಲ್ಲ ಅಂದರೆ ಈ ವಾರದಲ್ಲಿ ಬರುತ್ತೆ, ಖಂಡಿತವಾಗೂ ಬರುತ್ತೆ. ಯಾಕಂದರೆ ಇದು ಹಂತ ಹಂತವಾಗಿ ಬಿಡುಗಡೆ ಆಗೋದ್ರಿಂದ ಎಲ್ಲರಿಗೂ ಈ ತಿಂಗಳಲ್ಲಿ ಖಂಡಿತವಾಗೂ 15ನೇ ಕಂತಿನ ಹಣ ಬರುತ್ತೆ. ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಆಗಿರ್ಬೋದು ಹಾಗೂ ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ. ಈ ರೀತಿಯಾದಂತಹ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.